Hi, hello everyone. Welcome back to my channel, Smita's Life Journey. ನಾನಿವತ್ತು ನಿಮ್ಗೆಲ್ಲ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ರವೆ ಉಂಡೆ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಶುರು ಮಾಡೋಣ. ಮೊದಲಿಗೆ ನಾನಿಲ್ಲಿ ಸ್ಟವ್ ಹಚ್ಕೊಂತಾ ಇದ್ದೀನಿ. ಸ್ಟವ್ ಹಚ್ಚಿ ಅದ್ರ ಮೇಲೆ ಒಂದು ಪ್ಯಾನ್ ಇಟ್ಟು ಪ್ಯಾನ್ ಸ್ವಲ್ಪ ಬಿಸಿ ಆಗ್ಲಿ. ಪ್ಯಾನ್ ಸ್ವಲ್ಪ ಬಿಸಿ ಆಗಿದೆ. ಈಗ ನಾನು ಇದಕ್ಕೆ ಒಂದ್ 2-3 ಸ್ಪೂನ್ ತುಪ್ಪ ಹಾಕೊಂತ ಇದ್ದೀನಿ. ತುಪ್ಪ ಸ್ವಲ್ಪ ಬಿಸಿ ಆದ್ಮೇಲೆ ದ್ರಾಕ್ಷಿ ಗೋಡಂಬಿ ಹಾಕೊಳ್ಳೋಣ. ದ್ರಾಕ್ಷಿ ಗೋಡಂಬಿನ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ತುಪ್ಪದಲ್ಲಿ. ಇವಾಗ ಇದು ರೋಸ್ಟ್ ಆಗಿದೆ. ಇದಕ್ಕೆ ನಾವು 1 ಕಪ್ ಆಗೋಷ್ಟು ರವೆ ತಗೊಂಡಿದ್ದೀನಿ. ನಾನಿಲ್ಲಿ ಮೀಡಿಯಂ ರವೆ ತಗೊಂಡಿದ್ದೀನಿ. ಅದನ್ನ ಆಡ್ ಮಾಡ್ಕೊಳ್ಳೋಣ. ಇವಾಗ ಸಣ್ಣ ಉರಿಲಿ ರವೆನ ತುಂಬಾ ಚೆನ್ನಾಗಿ ಹುರ್ಕೊಳ್ಳೋಣ. ಇವಾಗ ರವೆ ರೋಸ್ಟ್ ಆಗ್ತಿರ್ಲಿ ಅಷ್ಟ್ರಲ್ಲಿ ನಾನಿಲ್ಲಿ 1 ಗ್ಲಾಸ್ ಆಗೋಷ್ಟು ಹಾಲು ತಗೊಂಡಿದ್ದೀನಿ. ಅದನ್ನ ಬಿಸಿ ಮಾಡಕ್ ಇಟ್ಕೊಳ್ಳೋಣ. ರವೆನ ಸಿಮ್ಮಲ್ಲೇ ಇಟ್ಕೊಂಡು ರೋಸ್ಟ್ ಮಾಡ್ಕೋಬೇಕು. ಸೀದೋದ್ರೆ ರವೆ ಉಂಡೆ ಚೆನ್ನಾಗಿರಲ್ಲ. ನಿಧಾನಕ್ಕೆ ಕೈ ಆಡಿಸ್ತಾ ಇರ್ಬೇಕು. ಕೆಲವೊಂದ್ಸಲ ಏನಾಗತ್ತೆ ಅಂದ್ರೆ ನಾವು ಸಿಮ್ಮಲ್ಲಿ ಇಟ್ಟಿದ್ರು ಸ್ವಲ್ಪ ಸೀದೋಗಿರೋ ತರ ಆಗತ್ತೆ. ಅವಾಗ ಏನ್ ಮಾಡ್ಬೇಕು, ಸ್ವಲ್ಪ ಸೈಡಲ್ಲಿ ಎತ್ತಿಕೊಂಡು ರೋಸ್ಟ್ ಮಾಡ್ಕೋಬೇಕು. ಈ ತರ ಕೈ ಆಡಿಸ್ಬಿಟ್ಟು ಮತ್ತೆ ಸ್ಟವ್ ಮೇಲೆ ಇಟ್ಕೋಬೇಕು. ನೋಡಿ, ಹಾಲು ಈಗ ಕಾದಿದೆ. ಅದನ್ನ ಆಫ್ ಮಾಡ್ಕೊಂತ ಇದ್ದೀನಿ. ಇವಾಗ ನೋಡಿ, ಚೆನ್ನಾಗಿ ರೋಸ್ಟ್ ಆಗಿದೆ. ಇವಾಗ ಏನ್ ಮಾಡೋಣ, ಸ್ಟವ್ ಆಫ್ ಮಾಡ್ಕೊಳ್ಬೋಣ. ಅದಕ್ಕೆ ನಾವಿಲ್ಲಿ 1 ಕಪ್ ರವೆ ತಗೊಂಡ್ರೆ ಅರ್ಧ ಬೌಲ್ ಅಷ್ಟು ಸಕ್ಕರೆ ತಗೋಬೇಕು. ಬಿಸಿ ಇದ್ದಾಗೇನೆ ಸಕ್ಕರೆ ಆಡ್ ಮಾಡ್ಕೊಂತ ಇದ್ದೀನಿ. ಇದ್ರ ಜೊತೆಗೆ ಒಂದು ಅರ್ಧ ಬೌಲ್ ಆಗೋಷ್ಟು ಕೊಬ್ಬರಿ ತುರಿ ತಗೊಂಡಿದ್ದೀನಿ. ಇಲ್ಲಿ ಅದನ್ನು ಕೂಡ ಆಡ್ ಮಾಡ್ತಾ ಇದ್ದೀನಿ. ಇದು ಏಲಕ್ಕಿ ಪೌಡರ್. ನಾನು ಇದನ್ನ ಒಂದು ಚಿಕ್ಕ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಸಕ್ಕರೆ, 4-5 ಏಲಕ್ಕಿನ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಆಡ್ ಮಾಡ್ತಾ ಇದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ, ರವೆ, ಕೊಬ್ಬರಿ, ಏಲಕ್ಕಿ ಎಲ್ಲ ಒಂದಕ್ಕೊಂದು ಹೊಂದ್ಕೋಬೇಕು. ಆ ತರ ಮಿಕ್ಸ್ ಮಾಡ್ಕೊಂತ ಇದ್ದೀನಿ. ಇವಾಗ ಇದನ್ನ ಕೆಳಗಿಟ್ಕೊಂಡು ಕಾಯಿಸಿಟ್ಕೊಂಡಿದ್ವಲ್ಲ ಹಾಲನ್ನ, ಅದನ್ನ ಸ್ವಲ್ಪನೇ ಹಾಕೊಳ್ಳೋಣ. ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಬಿಸಿ ಇದ್ದಾಗ್ಲೇ ಬೇಗ ಬೇಗ ಉಂಡೆ ಕಟ್ಕೋಬೇಕು. ಈ ತರ ಸಣ್ಣ ಸಣ್ಣ ಉಂಡೆ ಮಾಡ್ಕೋಬೇಕು. ನಿಮ್ಗೆ ದಪ್ಪ ಬೇಕಾದ್ರೆ ದಪ್ಪ ಉಂಡೆ ಮಾಡ್ಕೊಳ್ಳಿ, ಸಣ್ಣ ಬೇಕಾದ್ರೆ ಸಣ್ಣ ಉಂಡೆ ಮಾಡ್ಕೊಳ್ಳಿ. ಈ ಸಲಿ ನಾನ್ ತಿಂಡಿ ಮಾಡಕ್ಕೆ ಸ್ವಲ್ಪ ಲೇಟ್ ಆಗಿ ಸ್ಟಾರ್ಟ್ ಮಾಡಿದೆ. ಟೈಮ್ ಕಡಿಮೆ ಇದೆ ಅಂತ ತಿಂಡಿಗಳನ್ನೆಲ್ಲ ಸ್ವಲ್ಪ ಕಡಿಮೆನೆ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಇವತ್ತು ತಗೊಂಡಿರೋ ಮೆಜರ್ಮೆಂಟ್ಗೆ 8ರಿಂದ 10 ರವೆ ಉಂಡೆ ಆಗುತ್ತೆ. ನಿಮ್ಗೇನಾದ್ರೂ ಜಾಸ್ತಿ ಬೇಕಾದ್ರೆ ನಾನ್ ತಗೊಂಡಿರೋ ಮೆಜರ್ಮೆಂಟ್ ಅಲ್ಲಿ 1:2 ಅಥವಾ 1:3 ತಗೊಂಡು ಮಾಡ್ಕೋಬಹುದು. ಉಂಡೆ ಕಟ್ಬೇಕಾದ್ರೆ ಸ್ವಲ್ಪ ಪ್ರೆಸ್ ಮಾಡಿ ಕಟ್ಕೊಳ್ಳಿ, ಅವಾಗ ರವೆ ಉಂಡೆ ಬಿಟ್ಕೊಳ್ಳಲ್ಲ. ಕೆಲವೊಬ್ರು ಏನ್ ಮಾಡ್ತಾರೆ, ಹಾಲ್ನ ಫುಲ್ ಹಾಕ್ಬಿಟ್ಟು ಕಲ್ಸ್ಬಿಟ್ಟು ಕಟ್ತಾರೆ. ಆ ತರ ಎಲ್ಲ ಮಾಡ್ಕೊಳಕ್ ಹೋಗ್ಬೇಡಿ. ಕಲ್ಸ್ಬೇಕಾದ್ರೆ ಸ್ವಲ್ಪನೇ ಹಾಲು ಹಾಕೊಂಡು ಉಂಡೆ ಕಟ್ಕೊಳ್ಳಿ. ಅವಾಗ ನೋಡಿ, ನೀವು ಹೆಂಗ್ ಹೇಳ್ತಿರೋ ಹಂಗ್ ಕೇಳತ್ತೆ ರವೆ ಉಂಡೆ. ನೋಡಿದ್ರಲ್ಲ ಫ್ರೆಂಡ್ಸ್, ರವೆ ಉಂಡೆ ಮಾಡೋದು ತುಂಬಾನೇ ಈಸಿ ಅಂತ. ನೀವು ಇದೇ ತರ ನೀವೇ ಮನೇಲಿ ಮಾಡಿ ದೇವ್ರ ಮುಂದೆ ಇಡ್ತೀರ ತಾನೆ. ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗಿದ್ರೆ ನಾನ್ ನಿಮ್ ಮತ್ತೆ ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.